ಒಂದ್ 2 ನಿಮಿಷ ಸರ್ ಪ್ಲೀಸ್ ಸರ್. ಬೇಗ ಒಂದ್ ಅರ್ಧ ನಿಮಿಷದಲ್ಲಿ ನಿನ್ ಮ್ಯಾಟ್ರ್ ಹೇಳ್ಬೇಕು. ಅರ್ಧ ನಿಮಿಷ ಅಲ್ಲ ಸರ್, ನಿಮ್ ಬಗ್ಗೆ ಹೇಳ್ಬೇಕಂತ ಸರ್. ನಿಮ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ, ಹೆಚ್ಚಿಗೆ ನಂಗೆ ಮಾತಾಡಲ್ಲ. ನಿಮ್ ಸಮಯನ ವೇಸ್ಟ್ ಮಾಡೋದಿಲ್ಲ ಸರ್ ನಾನು. ಹೇಳಿ ಏನ್ ಹೇಳ್ತೀವ ನಾವು ಕಾಯ್ಬೇಡ ಸರ್. ಹೇಳ. ಒಂದ್ 2 ನಿಮಿಷ ಸರ್. ನೀವು ತಮ್ಮ ಬಗ್ಗೆ ಹೇಳ್ತೀನಿ ಸರ್. ನಾನು ಈಗಲ 1 ವರ್ಷದಿಂದ ನಿಮ್ದೆಲ್ಲ ವಿಡಿಯೋಗಳು ನೋಡ್ಕೊಂತ ಬಂದೀನಿ ಸರ್. ನಾನು ಒಂದ್ ವರ್ಷಕ್ಕಿಂತ ಹೆಚ್ಚಾಯ್ತು ಸರ್ ನಾ ವಿಡಿಯೋ ನೋಡಕತ್ತಿ ಸರ್. ತಮ್ದು ನೋಡ್ಬೇಡ ಸರ್, ಹಂಗೆಲ್ಲ ಸರ್. ತಾವು ಅಗಾಧವಾದ ಶಕ್ತಿ ಸರ್. ತಾವು ಸಾಮಾನ್ಯ ಮನುಷ್ಯರಲ್ಲ. ಇಷ್ಟೊಂದು ನಾಲೆಜ್, ಇಷ್ಟೊಂದು ಇದು ನನ್ಗೆ ನಾನು ಸರ್ KS ಎಕ್ಸಾಮ್ ಬರೋದು ದುನಿಯಾ ಬುಕ್ ಓದಿನಿ ಸರ್. ನೀವು ಹೇಳುವಂತ ನಾಲೆಜ್ ನನ್ಗೆ ಎಲ್ಲೂ ಕೇಳಿಲ್ಲ ಸರ್. ಹೇಳ್ರಿ ನಿಮ್ಗೆ ಸರ್, ನಿಮ್ಗೆ ಹೊಗಳಿ ಅಟ್ಟಕ್ಕೇರಿಸಿ ಕುಣಿಸ್ಬೇಕಂತಲ್ಲ. ತಾವು ಸಾಮಾನ್ಯ ಮನುಷ್ಯರಲ್ಲ. ದಯವಿಟ್ಟು ಹೇಳ್ತೀನಿ, ತಾವು ಏನೋ ರಾಮಾಯಣ ಮಹಾಭಾರತದಲ್ಲಿ ಯಾವ್ದೋ ತಾವು ಒಂದು ಪಾತ್ರ ಇತ್ತು, ಆ ಪಾತ್ರದಲ್ಲಿ ಮತ್ತೆ ಈ ನೀವು ಭೂಮಿ ಮೇಲೆ ಬಂದಿರ್ತಾರೆ. ತಾವು ಇಷ್ಟೊಂದು ನಾಲೆಜ್, ಇಷ್ಟೊಂದು ಇದು ಸರ್. ಒಂದ್ರಿ ಸರ್ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನಿಮ್ ಕಡೆಯಿಂದ ಬೇಸ್ಕೊಂಡ್ರೆ ಪರವಾಗಿಲ್ಲ. ನಿಮ್ ಮಾತು ಹೇಳ್ಬೇಕಂತ ನಿಮ್ಗೆ ನಮ್ಗೇನಾದ್ರೂ ಈ ಅವಕಾಶ ಸಿಕ್ಕಿದ್ರೆ ತಮ್ಮ ಭೇಟಿ ಆಗ್ಬೇಕಂತ ಮತ್ತೆ ಏನಿಲ್ಲ ಯಾವಾಗಾದ್ರೂ. ಹೊಗಳ್ಬಾರ್ದು ಇಲ್ಲ ಸರ್. ಆದ್ರೂ ಸರ್ ನಾನು ಬಾಳ ಕಂಟ್ರೋಲ್ ಮಾಡ್ಕೊಂಡು ತಮ್ಮ ಜೊತೆ ಮಾತಾಡ್ತಿದ್ದೀನಿ ಸರ್. ಏನಂತ ಮಾತಾಡ್ಬೇಕು ಸರ್, ಈಗ ನೀವು ಎಷ್ಟು ನನ್ ಬೈತಿರಲ್ಲ, ಸಂತೋಷ ತಮ್ಮ ಬೇಸ್ಕೊಂತೀನಿ ಸರ್. ಬೇರೆ ಸರ್ ಪರಿಸರ ಬಗ್ಗೆ ತಾವ್ ಹೇಳಿದ್ದು ಸರ್. ನಿನ್ನೆ ಕೂಡ ತಮ್ಮೊಂದು ವಿಡಿಯೋ ನೋಡಿದ್ರಿ ಸರ್. ನಾನು ಜೈಲಿಂದ ಬಿಡುಗಡೆ ಆಗ್ಬೇಕಾದ್ರೆ ನನ್ ಮಗ ಬರ್ಲಿ ಹೊರಗ ಅಂತ ಹೇಳಿದ್ರಲ್ಲ ಸರ್. ಅದು ಆ ಒಂದ್ ಕೆಲವೊಂದು ವಿಚಾರಗಳು ಸರ್, ವಿಚಾರವಂತರಿಗೆ ಗೊತ್ತಾಗ್ತಾವ ಸರ್. ಬೇರೆ ಕಾಮನ್ ಪೀಪಲ್ ಏನ್ ಬಿಡ ಅಂತಾರ ಸರ್. ಸರ್ ತುಂಬಾ ಸಂತೋಷ ಸರ್ ತಮ್ಮ ಜೊತೆ ಮಾತಾಡಿ ಸರ್. ಈ ಕಡೆ ಏನು ಶಾಪುರ್ಗೆ ಏನಾದ್ರು ಬರ್ತೀರೇನು ಸರ್? ಯಾದಗಿರಿ ಡಿಸ್ಟಿಕ್ ಶಾಪುರ್ಗೆ ಏನಾದ್ರು ತಾವು ಅಪ್ರೂವ್ ಬಂದ್ರೆ ದಯವಿಟ್ಟು ಯಾದಗಿರಿ ಬೆಟ್ಟ ಹತ್ಬೇಕು. ಭಗವಂತ ನಮ್ಮ ಜೀವನ ಪಾವನ ಆಗ್ತದೆ ಸರ್. ಏನೋ ಅನ್ಕೋರಿ ಸರ್ ನೀವು ಸರ್. ಇನ್ನೊಂದು ಸರ್, ತಾವು ನಿಜವಲ್ಲ ಸರ್, ನಿಮ್ಮನ್ನ ಏನೋ ನಿಮ್ ಮೇಲೆ ಹಚ್ಚಕತ್ತೀನಿ ಅಂತಿಲ್ಲ. ತಾವು ಸಾಮಾನ್ಯ ಮನುಷ್ಯರಲ್ಲ. ತಮ್ದು ಏನೋ ಒಂದು ಪಾತ್ರ ಅದ ಸರ್ ಈ ಭೂಮಿ ಮೇಲೆ ಸರ್. ದಯವಿಟ್ಟು ನಾನು ಹಾರ್ಟ್ಲಿ ರಿಕ್ವೆಸ್ಟ್ ಹೇಳಕತ್ತೀನಿ, ತಮ್ಮಲ್ಲಿ ಇದ್ದ ನಾಲೆಜ್ ದಿನಕ್ಕೆ. ಯಾಕಂದ್ರೆ ಇದು ಪ್ರಪಂಚ ಆಲ್ರೆಡಿ ಕೆಟ್ಟೋಗ್ಬಿಟ್ಟ ಸರ್. ಈ ಪ್ರಪಂಚ ಏನು ಉಳಿದಿಲ್ಲ, ಎಲ್ಲ ಕೆಡಿಸ್ಬಿಟ್ರ ಸರ್ ಎಲ್ಲರೂ. ಎದ್ರ ಕರಪ್ಷನ್ ಇಲ್ಲ ಸರ್. ಹೇಳ್ರಿ ಒಳ್ಳೆ ರೀತಿ ಇದು ನಮ್ KPSC ಬಗ್ಗೆ ಒಳ್ಳೆ ರೀತಿ ಇದು ಮಾಡಿದ ರೀತಿ ನಾನು ದೊಡ್ಡ ಪೋಸ್ಟ್ ಇರ್ತಿದ್ದೆ ಸರ್. ಹೇಳ್ರಿ ಅದ್ರ ಬಗ್ಗೆ ನಾನು ಬಿಟ್ಬಿಟ್ಟು ಸರ್. ನಿನ್ನ ಗುಣಕ್ ತగ్గಟ್ಟಾಗಿ ದೇವರು ಹೆಸರಿಟ್ಟಿದಾರಲ್ಲೋ. ನಿನ್ನ ಸಿಗದ್ರು ಶ್ರೀಗಂಧ ಬರೋ ತರ ಇದೆಯಲ್ಲೋ ನೀನು. ನಿನ್ನ ಸಜ್ಜನ್ ಅಂತ ಹೆಸರಿಟ್ಟಿದ್ದಾರೆ. ಸಜ್ಜನ್ ಅಂದ್ರೆ ಪವಿತ್ರವಾದ ಮನುಷ್ಯ ಅಂತ, ಒಳ್ಳೆಯ ಜನ ಅಂತ ಅರ್ಥ. ಆ ಸಜ್ಜನ್ ನಿನ್ನ ಸಿಗಿದ್ರು ಕೂಡ ನೀನು ಕೆಟ್ಟದ್ದು ಮಾತಾಡಲ್ವಲ್ಲೋ. ಬೈದ್ರು ನಿನ್ನಲ್ಲಿ ರಕ್ತ ಬರ್ಲು ಶ್ರೀಗಂಧ ಬರುತ್ತಲ್ಲೋ. ಅಮರೇಶ್ ಅಂತ ನಿನಗೆ ಹೆಸರು. ಅಮರೇಶ್ ಅಂದ್ರೆ ಸಾವಿಲ್ಲದವನು ಅಂತ. ನೀನ್ ಏನೋ ದೊಡ್ಡ ವ್ಯಕ್ತಿ ಆಗ್ತೀಯ. ನೀನ್ IAS ಆಫೀಸರ್ ಆಗ್ಬೇಕು. ಇಲ್ಲ ಸರ್, ನನ್ಗೆ ಹಾರ್ಟ್ಲಿ ಬಾಳ ಮೋಸ ಆಗೈತೆ ಸರ್. ಬಿಡಿ ಸರ್, ನನ್ ಮೋಸ ಅಂತಲ್ಲ ಸರ್. ತಮ್ಮ ಸರ್ ನನ್ನ ಬಗ್ಗೆ ತಾವ್ ಏನು ನನ್ನ ಒಬ್ಬನ ಬಗ್ಗೆ ಬಿಡಿ ಸರ್, ಸಮಾಜದ ಬಗ್ಗೆ ಸರ್ ಆದಷ್ಟು ಸರ್ ನೀನ್ ಇನ್ನೂ ಅರಳಿಲ್ಲ. ನಿನ್ನ ಅರಳಿದ ನಂತರ ನೀನು ಮಿನಿಸ್ಟರ್ ಆಗ್ತೀಯಾ. ನಿನ್ನಲ್ಲಿ ಆ ಶಕ್ತಿ ಇದೆ, ನಿಸ್ವಾರ್ಥತೆ ಇದೆ, ಚೆನ್ನಾಗ್ ಆಗ್ತೀಯ ಬಿಡು ಸರ್. ಒಂದೇ ಒಂದು ಮಾತು ಹೇಳಿ ಸರ್ ಪ್ಲೀಸ್. ಒಂದ್ ಮಾತ್ರಿ ಸರ್. ನಾನು ಮತ್ತೆ ನನ್ನ ಬಗ್ಗೆ ನಾ ಹೇಳ್ಕೊಂಡಂಗ ಆತ ಸರ್. ನಾನು ಇವತ್ತು 10 ರೂಪಾಯಿನ ದುಡಿದ ಮೇಲೆ ಸರ್, ಮಸೀದಿ, ಮಂದಿರ, ಚರ್ಚ್ ಹೋಗೋರು ಬರೋರು ಸಣ್ಣ ಮಕ್ಕಳು, ಹಿರಿಯರು ಸರ್, ನಾನು ಒಂದ್ ಸೇರ್ ಕೊಡಕತ್ತೀನಿ ಸರ್. ಮುಂದಿನ ಹೆಂಗನಾಗ್ಲಿ ಅಂತ ಹೇಳ್ತೀನಿ ಸರ್. ಎಲ್ಲಾ ಕಡೆ ಕೆಲಸ ಮಾಡ್ತೀನಿ ಸರ್. ತಪ್ಪೇನಿದೆಯೋ? ಮಸೀದಿ ಕೆಲಸ ಮಾಡ್ತೀನಿ ಸರ್. ಚರ್ಚ್ ಎಲ್ಲ ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು ಅಂದ್ರೆ 3 ಧರ್ಮಗಳು ಹೆಸರು ಹೇಳಿದೆ. 3 ಧರ್ಮಗಳು 3 ಮೂಲೆ ಆದ್ರೆ ಅದ್ರೊಳಗೆ ಜಾರುತ್ತಿರುವ ಕಲ್ಲು ಭಗವಂತ ಅಲ್ಲೇನೋ ಕತ್ತೆ. ಹೌದು ಸರ್, ಹೌದು ಸರ್. ಸರ್ ಭೀಮ್ರಾಯನ್ ಗುಡಿ ಒಂದು ದ್ಯಾಮ ಅಂತ ಸರ್, ದೇವಿ ಗುಡಿ ಸರ್. ಸುಮಾರು ಒಂದು 23 ಇಯರ್ಸ್ಲಿಂದ ಅಲ್ಲಿ ನಾವು ಇಬ್ರೇ ಅಲ್ಲಿನ ಪದ ಆಡಿಸಿದ ದ್ಯಾಮವಾನೆ. ಶಿಶುನಾಳರ ಕೈಲಿ ಪದ ಆಡಿಸಿದ ದ್ಯಾಮವಾನೆ ಅಲ್ಲೇನೋ. ದ್ಯಾಮವನ್ನು ಮೂಗುತಿ ಏನೇ ಶಿಶುನಾಳರ ಭವಿಷ್ಯ ಬದಲಿಸ್ತಲ್ಲೇನೋ ಸರ್. ನಾನು ಬಹುಶಃ ನಾನು 7-8 ವರ್ಷದ ಆವಾಗಲಿಂದ ಸರ್, 41 ಇಯರ್ಸ್ ಸರ್, ಇಲ್ಲಿ ತನಕ ಪೂಜೆ ಮಾಡ್ತೀನಿ ಸರ್. ನಾನು ಅಲ್ಲಿ ಅಂದ್ರ ಹಾಕಿ ನಡ್ಕೊಂತೀವಿ ಸರ್. ಏನೇ ಇದ್ರೂ ಒಳ್ಳೇದ್ ಮಾಡಮ್ಮ ಅಂತ ಸರ್.
ಜನಕ್ಕೆ ನೀನು IAS ಆಫೀಸರ್ ಆಗ್ಬೇಕಾಗಿತ್ತು. ಆದ್ರೆ ಏನಾಯ್ತು, ನಿನಗೆ ನಿನ್ನ ಬೇರೆ ಕೆಲಸಕ್ಕೆ ಹುಟ್ಟಿಸಿದ್ದಾರೆ ದೇವರು. ಮಧ್ಯೆ ಮಾತಾಡ್ಬಿಡ ಕತ್ತೆ. ಆದ್ರೆ ನೀನ್ ಹೋಗಿದ್ರು ಅರವಿಂದ್ ಘೋಷ್ ತರ ಒಂದೇ ವರ್ಷಕ್ಕೆ ರಿಸೈನ್ ಮಾಡಿ ಬಂದ್ಬಿಡ್ತಿದ್ದೆ. ಅದು ಮಾಡಕ್ಕಾಗದೆ, ಅದಕ್ಕೋಸ್ಕರ ನಿನ್ನ ಪಳಗಿಸ್ತಾ ಇದಾರೆ ದೇವ್ರು. ಹಿಂಗೆ 50 ವರ್ಷ ನಿನ್ ಮನೆಗ್ ಕೊಟ್ಬಿಡು. 50 ವರ್ಷದ ನಂತರ ನಿನ್ನ ಒಂದೊಂದು ದಿನಾನು ದೇಶಕ್ಕೆ ಕೊಟ್ಬಿಡು. ಆಯ್ತು ಸರ್, ಆಯ್ತು. ತಮ್ಮ ಆಶೀರ್ವಾದ ಸರ್. ಓಕೆ. ತಮ್ಮ ಪಾತ್ರ ಈ ಸಮಾಜಕ್ಕೆ ಬಾಳ ದೊಡ್ಡದದು ಸರ್. ಸರ್ ತಿಳ್ಕೊಂಡ್ರ ನೀವ್ ಹೇಳಿ ತಿಳ್ಕೊಂಡ್ರ ಸಮಾಜ ಭಾರಿ ಬದಲಾವಣೆ ಆಗ್ತದೆ ಸರ್. ಆದ್ರೂ ಹೊಗಳಬೇಡ. ಇಲ್ಲ ಸರ್, ಅದೇ ಸರ್ ನಾನು ಫಸ್ಟ್ ಅದೇ ಹೇಳಕತ್ತೀನಿ ಸರ್. ಇದ್ದದ್ ಫ್ಯಾಕ್ಟ್ ಹೇಳ್ತೀನಿ ಸರ್. ನಿಮ್ಗೆ ಹೊಗಳಲ್ಲ ಸರ್, ಇದ್ದು ಹೇಳ್ತೀನಿ ಸರ್. ಆದ್ರೆ ಒಳ್ಳೇದಿಲ್ಲ, ಕೆಟ್ಟದ್ದು ಹೇಳು. ಒಳ್ಳೇದು ಕೇಳಿ ಕೇಳಿ ಸಾಕಾಗಿದೆ, ಅಸಹ್ಯ ಆಗುತ್ತೆ ಸರ್. ಈ ಜನಕ್ಕೆ ಏನ್ ಹೇಳ್ಬೇಕು ಸರ್, ಯಾರು ಏನ್ ಹೇಳ್ಬೇಕು ತಿಳ್ಕೋದಿಲ್ಲ ಸರ್. ಸರ್ ಫಸ್ಟ್ ತಂದೆ ತಾಯಿಗೆ ನೋಡಲಾಗ್ಯಾರ ಸರ್. 60-70% ಜನ ತಂದೆ ತಾಯಿ ನೋಡಲಾಗ್ಯಾರ ಸರ್. ಫಸ್ಟ್ ಮಾಡೋಣ ನಾವು. ನಿಂದೆ ಹೇಳದ್ ಬೇಡ, ಹಿಂದೆ ಸಮಾಜದ ಕಂಕುಗಳನ್ನ ಹೇಳದೆ ಸರಿ ಮಾಡ್ತಾ ಹೋಗೋಣ. ನಿಮ್ಮೂರ್ನ ಮರ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಳಿ. ನಿಮ್ಮೂರ್ನ ಸ್ವರ್ಗ ಮಾಡಿ. ಅದೇ ಮಂದಿರ, ಮರದ ನೆರಳೇ ಮಂದಿರ ಕಣೋ. ಹೌದು ಸರ್. ಸರ್ ಒಂದ್ಸಲ ಬನ್ನಿ ಸರ್, ನಮ್ ಜೀವನ ಪವನ ಮಾಡಿ ಸರ್ ಶಾಪುರಕ್ಕೆ ಬಂದು. ಬೆಳಕು ತಿಂದು ನೆರಳು ಕೊಡುವ ಮರಗಳು, ಬೆಳಕು ತಿಂದು ನೆರಳು ಕೊಡುವ ಮರಗಳು, ನೆರಳಿನೊಡನೆ ಹಣ್ಣು ಕೊಡುವ ಮರಗಳು, ಶಕ್ತಿ ಕೊಡುವ ಮರಗಳು, ಉಸಿರು ಕೊಡುವ ಮರಗಳು. ನಾವು ಸುಟ್ಟು ನಮಗೆ ಶಾಂತಿ ಕೊಡುವ ಮರಗಳು, ನೀರ ಟ್ಯಾಂಕಿ ಅಂತೆ ಬದುಕಿ ಬಾಳುವ ಮರಗಳು. ಮರಗಳನ್ನ ಕಾಪಾಡೋ ಕತೆ ಮಾಡ್ತೀನಿ ಸರ್. ಮಾಡಿವಿ ಸರ್. ಆದ್ರೆ ನೀವ್ ಹೇಳ್ತಾರೆ ಮತ್ತಿಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಸರ್. ಓಕೆ, ಇನ್ನು ಮಾಡ್ಬೇಡ ಫೋನು. ಸಾಕಾಯ್ತು ನಿನ್ನ ಹೆಸರು ನೋಡಿ ನೋಡಿ. ಸಾರಿ ಸರ್, ದಯವಿಟ್ಟು ತಪ್ಪಾಯ್ತು ಕ್ಷಮಿಸ್ರಿ. ಏನೋ ಒಂದ್ ಸರ್ ಮಾತಾಡ್ಬೇಕಂತ ಕುತೂಹಲ ಐತೆ, ಅದಕ್ಕೆ ನಾನು ಅಷ್ಟೊಂದ್ ಸರ್ತಿ ನಮ್ಗೆ ಕಾಲ್ ಮಾಡಿದೆ ಸರ್ ತಮಗೆ. ಕೇಳು, ಇನ್ನೇನ್ ಬೇಕೋ ನಿನ್ಗೆ? ಏನಿಲ್ಲ ಸರ್, ಈ ಸಮಾಜಕ್ಕೆ ನಾನು ನಿಮ್ಗೆ ಏನ್ ಕಡೆಗೆ ಕೊಡ್ಬೋದು ಸರ್? ಸುಧಾರಣೆ ಆಗ್ಬೇಕಂದ್ರೆ ಹಳ್ಳಿ ಸೇವೆ ಅಷ್ಟೇ. 50 ವರ್ಷದ ನಂತರ ನಿನ್ನ ಪೂರ್ಣ ಜೀವನ ದೇಶಕ್ಕೆ ಅರ್ಪಣೆ ಮಾಡು. ಓಕೆ ಸರ್.